ನಮಸ್ಕಾರ ಉಡುಪಿ, ನಾನು ನಿಮ್ಮ ರಾಧಿಕಾ. ಕರಾವಳಿ ವೈವಿಧ್ಯದಲ್ಲಿ ನಿತ್ಯ ನೂತನ ವಿಚಾರಗಳ ಅನ್ವೇಷಣೆ. ಸ್ನೇಹಿತರೆ, ನಾವು ಇವತ್ತು ಚಿತ್ರಸಿರಿ ಆರ್ಟ್ಸ್ ಪಂಚನಬೆಟ್ಟು ಸಾಣೆಕಲ್ಲು ಹಿರಿಯಡ್ಕ ಇಲ್ಲಿದ್ದೇವೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ನಾನು ದಿವಾಕರ್ ಸಾಣೆಕಲ್ ಅಂತ. ನಾನೊಬ್ಬ ಚಿತ್ರಕಲಾವಿದ. ಓಕೆ ಸರ್, ಈ ಚಿತ್ರಸಿರಿ ಆರ್ಟ್ಸ್ ಬಗ್ಗೆ ಒಂದು ಸಣ್ಣ ಮಾಹಿತಿ ನಮ್ಮ ವೀಕ್ಷಕರಿಗೆ ಕೊಡ್ಬೋದಾ ಸರ್? ಕೊಡ್ಬೋದು ಮೇಡಮ್, ಹಾಗೇನಿಲ್ಲ. ಬ್ಯಾಕ್ಗ್ರೌಂಡ್ ಇಂದ ಬಂದವರಂದಲ್ಲ, ನನ್ನಿಂದ ಇನ್ನು ಸ್ಟಾರ್ಟ್ ಆಗ್ಬೇಕಷ್ಟೇ. ಎಲ್ಲ ಇಲ್ಲಿ ನಮ್ಮ ಊರಲ್ಲಿ ಪಂಚನಬೆಟ್ಟಲ್ಲಿ ಆದದ್ದು. ಸರಿ. ಮತ್ತೆ ನಾನು ಆರ್ಟ್ ಅಲ್ಲಿ ಇಲ್ಲಿ ಆದವರು ಮುಂಚೆ ಸೀನಿಯರ್ಸ್ ಎಲ್ಲ ಸ್ವಲ್ಪ ಇಂಟ್ರೆಸ್ಟ್ ಉಂಟಂತ ನನ್ನ ಬ್ರದರ್ ಅವರಿಗೆ ಹೇಳಿದಾಗ ಅವರು ಡಿಗ್ರಿ ಕಾಲೇಜ್ ಎಲ್ಲ ಆಡ್ಲಿಕ್ಕೆ ಆಗ್ತದೆ ಅದರಲ್ಲಿ ಅನ್ನುವಂಥದ್ದು ಹೇಳಿದ್ರು ಅವರೊಟ್ಟಿಗೆ. ಅವರು ಸ್ವಲ್ಪ ಅಣ್ಣನವರೆಲ್ಲ ಸಪೋರ್ಟ್ ಮಾಡಿ ಆರ್ಟ್ ಕಾಲೇಜಿಗೆ ಪರಿಚಯ ಮಾಡಿದ್ರು. ಅದರಿಂದ ಒಂದೊಂದು ಹಂತವಾಗಿ. ಸರಿ, ನೀವು ಕಲೆಯನ್ನು ಸ್ಟಾರ್ಟ್ ಮಾಡುವಾಗ ನಿಮ್ಮ ಏಜ್ ಎಷ್ಟಾಗಿರ್ಬೋದು? ನಾನೊಂದು 5ನೇ ಕ್ಲಾಸಿಂದ ಡ್ರಾಯಿಂಗ್ ಅದಿದ್ರೆ ತುಂಬಾ ಇಂಟ್ರೆಸ್ಟ್, ಓದೋದಕ್ಕಿಂತ ಜಾಸ್ತಿಯಾಗಿ ಅದೇ ತುಂಬಾ ಇಂಟ್ರೆಸ್ಟ್ ಇತ್ತು. ತುಂಬಾ ಇಂಟ್ರೆಸ್ಟ್ ಇತ್ತು. ಮನೆಯವರೆಲ್ಲ ನೋಡ್ತಾ ಇದ್ರು ಹಾಗೆ. ಅಂದ್ರೆ ಮತ್ತೆ ದೊಡ್ಡ ಅಣ್ಣ ನಂದು ತುಂಬಾ ಸಪೋರ್ಟಿವ್ ಆ ಟೈಮಲ್ಲಿ. ಅವನು ಅದೇ ಅವನ ಫ್ರೆಂಡ್ ಆರ್ಟಿಸ್ಟ್ ಆಗಿದ್ರು, ಅವರಿಂದ ಸ್ವಲ್ಪ ಕೇಳಿ ಕಾಲೇಜ್ಗೆ ಹಾಕಿರುವಂತದ್ದು ಹಾಗೆಲ್ಲ ನಡೀತಾ. ಸರ್, ಈಗ ನೀವು ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ದೀರಂತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ? ನಾವೀಗ BBA ಫಿನಿಶ್ ಆದ ನಂತರ ಎಲ್ರಿಗೂ ಇರ್ತದೆ, ಒಂದ್ರಿಗೆ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಡಿಗ್ರಿ ಮಾಡ್ತಾರೆ, ಏನಾದ್ರು ಒಂದು ಕೋರ್ಸ್ ಮಾಡ್ತಾರೆ ಅಂದ್ರೆ ಅವ್ರ ಕೋರ್ಸ್ ಇಮಿಡಿಯೇಟ್ಲಿ ಅವ್ರಿಗೆ ಏನ್ ಮಾಡ್ಬೇಕು, ಜಾಬ್ ಯಾವ ರೀತಿ ಹೋಗ್ಬೇಕು ಅನ್ನುವಂಥದ್ದು ಸ್ವಲ್ಪ ಕನ್ಫ್ಯೂಷನ್ ಆಗಿರ್ತದೆ ಆ ಟೈಮಲ್ಲಿ. ಹಾಗೆ ಪ್ರತಿ ನಮ್ಮ ಫೀಲ್ಡ್ ಅಲ್ಲೂ ಇರ್ತದೆ. ಆ ಟೈಮಲ್ಲಿ ಒಬ್ಬೊಬ್ರು ಹೇಳುದು ಕ್ಲಾಸ್ ಮಾಡ್ಬೇಕು, ಮಕ್ಕಳಿಗೆ ಏನಾದ್ರು ಹೇಳಿ ಕೊಡ್ಬೇಕು. ಹಾಗೆ ನಮ್ಮ ಸರ್ ನಾವು ಸಹ ಹೇಳ್ತಾ ಇದ್ದದ್ದು ಹಾಗೇನೆ, ಮಕ್ಕಳಿಗೆ ಏನಾದ್ರು ಹೇಳಿಕೊಟ್ರೆ ಅವರು ಇಂಪ್ರೂವ್ಮೆಂಟ್ ಆಗುದಲ್ಲ, ಅದರಲ್ಲಿ ನಾವು ಸಹ ಇಂಪ್ರೂವ್ಮೆಂಟ್ ಆಗ್ತೇವೆ ಅಂತ. ಅದು ಕರೆಕ್ಟ್. ಹಾಗೆ ನಾವು ಸ್ಟಾರ್ಟಿಂಗ್ ಒಂದು ಬ್ರಹ್ಮಾವರದಲ್ಲಿ ಹೀಗೇನೆ ಪರಿಚಯ ಆಗಿ ಕ್ಲಾಸ್ ಓಪನ್ ಮಾಡಿದ್ವಿ. ಅದು ಆದ ನಂತರ ಮತ್ತೆ ಪರಿಚಯ ಆದದ್ದು ನಾನು ಹೀಗೇನೆ ಒಂದು ಉಡುಪಿಯ ಡ್ಯಾನ್ಸ್ ಕ್ಲಾಸ್ ಇದ್ದೊಂದು ಪರಿಚಯ ಆಯ್ತು. ಅಲ್ಲಿ ಡ್ಯಾನ್ಸರ್ ನೀವು ಇಲ್ಲೇ ಕ್ಲಾಸ್ ಕೊಡ್ಬೇಕು ಉಂಟು, PPC ರೋಡ್ ಸುನಂದ ದೇವದಾಸ್ ಟವರ್ 3rd ಫ್ಲೋರ್ ಅಲ್ಲಿ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಅಂತ ಉಂಟು. ಅದೇ ಕ್ಲಾಸ್ ಅಲ್ಲಿ ನಮ್ದು ಡ್ರಾಯಿಂಗ್ ಕ್ಲಾಸ್ ನಡೀತದೆ, ಚಿತ್ರಸಿರಿ ಆರ್ಟ್ ಸೆಂಟರ್ ಅಂತ. ವಾರದಲ್ಲಿ ನೀವು ಯಾವ ದಿನ ಪ್ರತ್ಯೇಕವಾಗಿ ಮಾಡ್ತೀರಾ ಅಲ್ಲಿ ಕ್ಲಾಸ್? ಸ್ಯಾಟರ್ಡೆ ಸಂಡೇ ಇರ್ತದೆ. ಸ್ಯಾಟರ್ಡೆ 1 to 4 ಇರ್ತದೆ. ಮತ್ತೆ ಅವರದ್ದು ಡಾನ್ಸ್ ಸ್ಟಾರ್ಟ್ ಆಗ್ತದೆ. ನಮ್ದು ಸಂಡೇ ಮಾರ್ನಿಂಗ್ 9 to 12 ಇರ್ತದೆ ಕ್ಲಾಸಸ್. ಮತ್ತೆ 2 ಇಂದ ಅವರದ್ದು ಡ್ಯಾನ್ಸ್ ಸ್ಟಾರ್ಟ್ ಆಗ್ತದೆ. ಓಕೆ, ಇದು ಈಗ ನೀವು ಈ ಚಿತ್ರಸಿರಿ ಆರ್ಟ್ಸ್ ಇದು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಚಿತ್ರಸಿರಿ ಸ್ಟಾರ್ಟ್ ಮಾಡಿ ಒಂದು 11 ವರ್ಷ ಆಯ್ತು. 11 ವರ್ಷ ಆಯ್ತು. ಓಕೆ, ನೀವು ಇಲ್ಲಿ ಪಂಚನಬೆಟ್ಟು ಸಾಣೆಕಲ್ ಇದು ನಿಮ್ಮ ಮನೆ? ಹೌದು. ಸೊ ಇಲ್ಲ ನೀವು ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ತೀರಾ? ಹಾ ಮೇಡಮ್, ಕ್ಲಾಸ್ ಅಂದ್ರೆ ಅಲ್ಲಿ ನಂದು ಉಡುಪಿ ಕ್ಲಾಸ್ ಅಲ್ಲಿ ಒಂದು ಟೈಮಿನ ಒಂದು ಚೌಕಟ್ಟು ಅಂತ ಉಂಟು. ಅದಕ್ಕಿಂತ ಸ್ವಲ್ಪ ಹೊರಗೆ ಬರ್ಬೇಕಾದ್ರೆ ಕಾಂಪಿಟೇಷನ್ಗೆಲ್ಲ ಪಾರ್ಟಿಸಿಪೇಟ್ ಮಕ್ಕಳು ಮಾಡಬೇಕು, ಸ್ವಲ್ಪ ಜಾಸ್ತಿ ಸಾಧನೆ ಮಾಡಬೇಕು ಅಂದ್ರೆ ಕ್ಲಾಸಸ್ ಜಾಸ್ತಿ ಸಿಗ್ಬೇಕಾಗ್ತದೆ. ಮಿಡ್ಲಲ್ಲಿ ನನ್ನ ಈ ವರ್ಕ್ ಇರ್ತದೆ, ಪ್ರೊಸಿಷನ್ ಇದ್ದು ವಾಲ್ ಡಿಸೈನ್ ಅದೆಲ್ಲ ಆರ್ಟ್ ವರ್ಕ್ಸ್ ಇರೋದ್ರಿಂದ ನಂಗೆ ಅಲ್ಲಿ ಯಾವಾಗ್ಲೂ ಹೋಗಿ ಕ್ಲಾಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಅಲ್ಲಿ 2 hour ಅಲ್ಲಿ ಸಾಕಾಗುದಿಲ್ಲ. ಹಾಗಾಗಿ ಅಲ್ಲಿದ್ದ ಸ್ಟೂಡೆಂಟ್ಸ್ ನಾನು ಇಲ್ಲಿ ಕರೆಸ್ತೇನೆ. ಇಲ್ಲಿ ಕರೆಸಿ ಸ್ಕೂಲಿಗೆ ಇಲ್ಲಿ ರೆಡಿ ಮಾಡ್ತೇನೆ. ಮತ್ತೆ ನಾನು ಜಾಸ್ತಿ ಟೈಮ್ ಕೊಡ್ಲಿಕ್ಕೆ ಆಗ್ತದೆ ಮಕ್ಕಳಿಗೋಸ್ಕರ. ಹಾಗಾಗಿ ಅವ್ರ ಮಕ್ಕಳು ಇಲ್ಲೇ ಬರ್ತಾರೆ, ಬೆಳಿಗ್ಗೆಯಿಂದ ಸಂಜೆ ತನಕ ಇದ್ದು ಏನಾದ್ರು ಅವರು ಸ್ಕೆಚಸ್ ಕಲರಿಂಗ್ ಅದೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಹಾಗೆ. ಸರಿ ಸರ್, ಈಗ ನಿಮ್ಗೆ ಈ ಕಲೆಗೆ ಬೆಲೆ ಕೊಟ್ಟು ನಿಮ್ಗೆ ಸಿಕ್ಕ ಗೌರವಗಳು ಯಾವುದು, ಪ್ರಶಸ್ತಿಗಳು ಯಾವುದು? ಕರ್ನಾಟಕ ಯುವರತ್ನ ಸಿಕ್ಕಿದೆ. ಕರ್ನಾಟಕ ಯುವರತ್ನ ಪ್ರಶಸ್ತಿ. ಹೌದು. ಓಕೆ. ಮತ್ತೆ ಇಲ್ಲಿದ್ದು ಉಡುಪಿಯಲ್ಲಿ ನಡೆಯುವಂತದ್ದು ಸಂಸ್ಥೆಗಳೆಲ್ಲ. ಹಾಗೆ ಅದೇ ನಿಮ್ಮ ಮನೆ ನೋಡುವಾಗ ಗೊತ್ತಾಯ್ತು, ನಿಮ್ಮ ಮನೆ ಫುಲ್ ನಿಮ್ಗೆ ಸಿಕ್ಕ ಪ್ರಶಸ್ತಿಗಳದ್ದೇ ಮಹಾಪೂರವೇ ಇದೆ ಇಲ್ಲಿ. ಮತ್ತೆ ಊರಿನವರ ಒಳ್ಳೆ ಸಪೋರ್ಟ್ ಉಂಟು ಇವತ್ತು ಸಹ. ಮತ್ತೆ ನಮ್ಮ ಪ್ರಶಿಕ್ಷಣೆಗೆ ಹೋಗ್ತೇವಲ್ಲ, ಇಡೀ ಕರ್ನಾಟಕ ಇಡೀ ಸುತ್ತಿ ಬಂದಿದ್ದೇವೆ. ಪ್ರತಿ ಹೋದಲೆಲ್ಲ ಒಳ್ಳೆ ಇದ್ ಮಾಡಿ ಗೌರವ ಕೊಡ್ತಾರೆ. ಹಾಗೆ ಹೋದಲೆಲ್ಲ. ಈಗ ಈ ಫಂಕ್ಷನ್ ಗಳಿಗೆ, ಈ ಮದುವೆಗಳಿಗೆ, ಇನ್ನು ಈ ಮೆರವಣಿಗೆಗಳಿಗೆ ವಿಶೇಷವಾಗಿ ಈ ನಿಮ್ಮ ಕಲೆಗೆ ಮತ್ತೆ ಇದಕ್ಕೆ ಹೇಗೆ ಒಂದು ಪ್ರೋತ್ಸಾಹ ಉಂಟು ಇಲ್ಲಿ ನಮ್ಮ ಊರಿನಲ್ಲಿ? ಸ್ಪೆಷಲಿ ಒಳ್ಳೆ ಸಪೋರ್ಟ್ ಉಂಟು. ನಾವು
ನಾವು ಒಂದು ಕಲಾವಿದರು ಪುಣ್ಯವಂತರು ಅಂದ್ರೆ ಉಡುಪಿಯಲ್ಲಿ ಹುಟ್ಟಿರೋದು. ಖಂಡಿತ. ಉಡುಪಿ ಮ್ಯಾಂಗ್ಳೂರ್ನಷ್ಟು ಕಲೆಗೆ ಸಪೋರ್ಟ್ ಮಾಡುವವರು ಬೇರೆ ಊರಲ್ಲಿ ಸಿಗುದಿಲ್ಲ ಅಂತಲ್ಲ, ಸಿಗ್ತಾರೆ, ಆದ್ರೆ ಇದು ತುಂಬಾ ಒಳ್ಳೆ. ಉಡುಪಿಯಲ್ಲಿ ಕಲಾವಿದರಿಗೆ ಬೆಲೆ ಇದ್ದಷ್ಟು ಯಾವ ರಾಜ್ಯದಲ್ಲೂ ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಇವತ್ತು ನಂಗೆ ತುಂಬಾ ಕಾಲ್ ಬರ್ತದೆ, ಈ ಹಾಸನ, ಮೈಸೂರು, ಬೆಂಗಳೂರು, ಇಲ್ಲಿ ಎಲ್ಲ ಉಡುಪಿಯ ಕಲಾವಿದ್ರು ಅಂದ್ರೆ ತುಂಬಾ ಒಂದು ಅವರಿಗೆ ಏನಾದ್ರು ವಿಶೇಷವಾಗಿ ಅದು ನಮ್ಗೆ ಉಡುಪಿ ಶ್ರೀಕೃಷ್ಣ ಮಠದ್ದು ಅಷ್ಟಮಿ ಆಗ್ಲಿ ಇಂಥದ್ದೆಲ್ಲ ಇರೋದ್ರಿಂದ ಒಂದ್ ಸ್ವಲ್ಪ ಏನಾದ್ರು ಹೊಸ ಹೊಸತ್ ಮಾಡುವ ಅಂತ ಆಗ್ತದೆ, ಏನೋ ಸಪೋರ್ಟ್ ಮಾಡುವವರು ಇರ್ತಾರಲ್ಲ ಅಂತ. ಖಂಡಿತ ಖಂಡಿತ ಸರ್. ಮತ್ತೆ ಈ ಕಲೆಯ ಮೂಲಕ ನೀವು ಈ ಸಮಾಜಕ್ಕೆ ಕೊಡುವ ಒಂದು ಸಂದೇಶ. ಕಲೆ ಅನ್ನುವಂಥದ್ದು ಎಲ್ಲರ ಹತ್ರ ಒಂದು ಕಲೆ ಅಂತ ಇರ್ತದೆ, ಖಂಡಿತವಾಗ್ಲು. ಅದು ಬಿಸ್ನೆಸ್ ಆಗ್ಬಾರ್ದು ಅಂತ ಹೇಳೋದು ನಾನು. ಒಂದು ಫ್ಯಾಷನ್ಗೋಸ್ಕರ ಮಾಡಿ, ಅದು ಅದರೊಟ್ಟಿಗೆ ಜೀವನ ಮಾಡುದು, ಅದರೊಟ್ಟಿಗೆ ಗಮ್ಮತ್ ಮಾಡುತ್ತಾ ಹೋಗ್ಬೇಕಷ್ಟೇ. ಅದು ಒಂದು ಆರ್ಟ್ ಮಾಡಿದ್ದೇನೆ, ನನ್ಗೆ ಅದಷ್ಟು ಇಷ್ಟು ಸಿಗ್ಬೇಕು ಅದ್ರಲ್ಲಿ, ಮತ್ತೆ ಅದ್ರಲ್ಲಿ ಏನಾದ್ರು ಒಂದು ನಂಗೆ ಇದು ಬರ್ಬೇಕು ಅಂತದಲ್ಲ. ನಿಮ್ಗೆ ಖುಷಿ ಉಂಟಾ ಮಾಡ್ತಾ ಹೋಗಿ, ಅದರೊಟ್ಟಿಗೆ ನಾವು ಜೀವನ ಮಾಡ್ಬೇಕು ಹಾಗೆ. ಮತ್ತೆ ಈಗಿನ ಯುವ ಜನಾಂಗಕ್ಕೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಮೊಬೈಲ್ ನೋಡ್ಕೊಂಡು ಅಪ್ಡೇಟ್ ಆಗೋದನ್ನ ಬಿಟ್ಟು ಅದರಲ್ಲಿ ನಿಮ್ಗೆ ಖುಷಿ ಕೊಡ್ತದೋ ಅದನ್ನು ಮಾತ್ರ ಮಾಡಿ ಅಂತ. ಉಡುಪಿಯಲ್ಲಿ ಮಂಜು ಶೆಟ್ಟಿ ಅಂತ ಅವರದ್ದು ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿಗೆ ಒಂದು ಪೇಂಟಿಂಗ್ ಮಾಡ್ಲಿಕ್ಕೆ ಅಂತ ಹೋದೆ. ಅವರು ಮಂಜು ಶೆಟ್ಟಿ ನನ್ನ ನೋಡಿದ್ರು ಆ ಟೈಮಲ್ಲಿ. ಆವತ್ತು ನೋಡಿದವರು ಮತ್ತೆ ಬಿಡ್ಲೇ ಇಲ್ಲ, ಅದು ನೀವು ಕ್ಲಾಸ್ ಮಾಡಿ, ಏನಾದ್ರು ಒಂದು ಕ್ಲಾಸ್ ಮಾಡಿ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಇಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ, ನಾನು ನಿಮ್ಗೆ ಸ್ಟೂಡೆಂಟ್ಸ್ ಮಾಡಿ ಕೊಡ್ತೇನೆ ಅಂತ. ಸ್ಟಾರ್ಟಿಂಗ್ ಒಂದು 3 ಸ್ಟೂಡೆಂಟ್ಸ್ ಇದ್ರು, ಅಲ್ಲಿಂದ ಸ್ಟಾರ್ಟ್ ಆಗಿ 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 ಇವತ್ತೀಗ 11 ವರ್ಷ ನಡೀತಾ ಉಂಟು. ಈಗ 100 ಸ್ಟೂಡೆಂಟ್ಸ್ಗಿಂತ ಮೇಲೆ ಇದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ ಜಾಸ್ತಿಯಾಗಿ ಒಂದು ಉಡುಪಿಯಲ್ಲಿ ಕಾಂಪಿಟಿಷನ್ ಆದ್ರೆ, ಉಡುಪಿ ಮಂಗಳೂರು ಕಾಂಪಿಟಿಷನ್ ಆದ್ರೆ ಅದರಲ್ಲಿ ಒಂದು ಫಸ್ಟ್ ಸೆಕೆಂಡ್ ಕಾನ್ಸಲೇಷನ್ ಏನಾದ್ರು ಒಂದು ಫಸ್ಟ್ ಸೆಕೆಂಡ್ ಜಾಸ್ತಿಯಾಗಿ ನಮ್ಮ ಸ್ಟೂಡೆಂಟ್ಸೇ ಇರ್ತಾರೆ. ಎಲ್ಲಿದ್ದು ಸ್ಟೂಡೆಂಟ್ಸ್ ಅಂದ್ರೆ ಚಿತ್ರಸಿರಿದ ಸ್ಟೂಡೆಂಟ್ಸ್. ಯಾರು ಸರ್ ಅಂದ್ರೆ, ನೀವು ಬೇಕಾದ್ರೆ ಕಾಂಪಿಟಿಷನ್ ಎಲ್ಲಿಯಾದ್ರೂ ಹೋಗಿ ಒಳ್ಳೇದು ಯಾರಾದ್ರೂ ಮಾಡ್ತಾ ಇದ್ರೆ ಮಕ್ಕಳು ಕೇಳಿ, ಯಾರ ಹತ್ರ ನಿಮ್ಗೆ ಒಂದು ಖುಷಿ ಆಗಿದ್ರೆ ಕೇಳಿ, ಯಾರು ಸರ್ ಅಂತ ಕೇಳಿ, ಅದಷ್ಟು ಹೇಳ್ತಾರೆ, ನಮ್ಮ ಹೆಸರೇ ಹೇಳ್ತಾರೆ, ನಮ್ಮ ಕ್ಲಾಸಿನ ಹೆಸರೇ ಹೇಳ್ತಾರೆ. ಅದು ಎಲ್ಲ ಒಂದು ಕ್ರೆಡಿಟ್ ಮಂಜು ಶೆಟ್ಟಿಗೆ ಹೋಗ್ಬೇಕು. ಯಾಕಂದ್ರೆ ಚಿತ್ರಸಿರಿ ಇಡೀ ಉಡುಪಿಗೆ ಪರಿಚಯ ಮಾಡಿಕೊಟ್ಟದ್ದು, ಮತ್ತೆ ನನ್ನ ಒಂದು ಏನಿದೆ ಲೈಫ್ ಅದರಲ್ಲಿ ತುಂಬಾ ಒಂದು ಕಾಂಟ್ಯಾಕ್ಟ್ಸ್ ಮಾಡಿಕೊಟ್ಟದಂದ್ರೆ ಮಂಜು ಶೆಟ್ಟಿ ಅವರಿಗೆ ತುಂಬಾ ಕ್ರೆಡಿಟ್. ಈಗ ನೀವು ಹೇಳೋದು ನಿಮ್ಮ ಕಲೆಗೆ ಬೆಲೆ ಕೊಟ್ಟು, ನಿಮ್ಗೆ ಪ್ರೋತ್ಸಾಹ ಕೊಟ್ಟು, ಬೆಂಬಲ ಕೊಟ್ಟು ಇವತ್ತು ನೀವು ಇಷ್ಟು ಬೆಳಿಲಿಕ್ಕೆ ಕಾರಣ ಮಂಜು ಶೆಟ್ಟಿ ಅಂತ. ಒಂದು ರೀತಿಯಲ್ಲಿ ಮಂಜು ಶೆಟ್ಟಿ ಹಾಗೆ. ಮತ್ತೆ ನಮ್ಮ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಇವತ್ತಿಗೂ. ನಾವು ಹಳ್ಳಿ ಪ್ರದೇಶದಿಂದ ಬಂದವರಿಂದ ಹಾಗಾಗಿ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಎಲ್ಲ ಸ್ವಲ್ಪ ಇರ್ತದೆ. ಸಿಟಿಗೆ ಕಾಂಟ್ಯಾಕ್ಟ್ಸ್ ತುಂಬಾ ಆದದ್ದು ಮಂಜು ಶೆಟ್ಟಿಯಿಂದ. ಹಾಗೆ ನಾವು ಯಾವಾಗ್ಲೂ ಹೇಗೆ ಅಂತ ಹೇಳಿದ್ರೆ ಸರ್, ಗ್ರಾಮೀಣ ಕಲೆಗೆ ನಾವು ಬೆಲೆ ಕೊಡಬೇಕು ಅಲ್ವಾ ಸರ್? ಈ ಕಲೆಗೆ ಇನ್ನು ಮುಂದೆ ಸಹ ನಿಮ್ಗೆ ಇಂತಹ ಪ್ರೋತ್ಸಾಹ ಸಿಗ್ಬೇಕು. ಮತ್ತೆ ಈ ಕಲೆ ಏನಿದೆ, ನೀವು ಒಂದು ಎಲೆ ಮರೆಯ ಕಾಯಿಯ ತರ ಇದ್ದೀರಿ ಇಲ್ಲಿ ಹಳ್ಳಿಯಲ್ಲಿ. ಅಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ಸ್ ತುಂಬಾ ಉಂಟು. ಈಗ ನೀವು ಉಡುಪಿಯಲ್ಲಿ ಕ್ಲಾಸ್ ಎಲ್ಲ ಮಾಡ್ಲಿಕ್ಕೆ ಹೋಗಿ ತುಂಬಾ ಜನರ ಪರಿಚಯ ಆಗಿದೆ. ಇನ್ನು ನಮ್ಮ ಮುಂದಿನ ಜನಾಂಗ ಸಹ, ನಮ್ಮ ಮಕ್ಕಳು ಸಹ ಈ ಮೊಬೈಲ್ ಇದರದ್ದೆಲ್ಲ ಬಳಕೆ ಕಡಿಮೆ ಮಾಡಿ ಇಂತಹ ಏನು ಕಲೆ ಇದೆ ಇದಕ್ಕೆ ಜಾಸ್ತಿ ಒಂದು ಏನ್ ಹೇಳ್ತೇವೆ ಇಂಟ್ರೆಸ್ಟ್ ಕೊಟ್ಟು ಇದನ್ನು ಕಲಿಬೇಕು. ಇಂಥದ್ದೆಲ್ಲ ಮಾಡಿ ಅವರ ಒಂದು ಭವಿಷ್ಯಕ್ಕೆ, ಅವರ ಒಂದು ಏನು ಜೀವನಕ್ಕೆ ಇದನ್ನೆಲ್ಲ ಅಳವಡಿಸಿಕೊಳ್ಬೇಕು. ಸರ್, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ನೀವು ಇನ್ನು ಮುಂದೆ ಸಹ ತುಂಬಾ ಹೆಸರು ಮಾಡಬೇಕು. ತುಂಬಾ ಧನ್ಯವಾದಗಳು ಸರ್. ಚಿತ್ರಸಿರಿ